ಬೀದರ್ನಲ್ಲಿ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣ ಖಂಡಿಸಿ ಮತ್ತು ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ವಿಶ್ವಕರ್ಮ ಸಮಾಜದಿಂದ ಜನವರಿ 1ರಂದು ಮಧ್ಯಾಹ್ನ 12:30ಕ್ಕೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಗತ್ ವೃತ್ತದಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದವರೆಗೂ ಮತ್ತು ಪಟೇಲ್ ವೃತ್ತದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನೆ ಮೆರವಣಿಗೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಮಲ್ಲಿಕಾರ್ಜುನ್ ಸಂಗೊಳ್ಗಿ, NKS TV 4 ನ್ಯೂಸ್, ಕಲಬುರಗಿ. ಸಚಿನ್ ಸಾವಿಗೆ ಕಾರಣವಾದ 8 ಮಂದಿಯನ್ನು ಕೂಡಲೇ ಸರ್ಕಾರದಿಂದ ಬಂಧಿಸಬೇಕು. ಇವತ್ತು ಯಾವುದೇ ಕಾರಣಕ್ಕೂ ಅವರಿಗೆ ಬಂಧಿಸಿಲ್ಲ. ಸರ್ಕಾರ ಅವರಿಗೆ ಬೆನ್ನೆಲುಬಾಗಿ ನಿಂತಿದೆ. ಕೂಡಲೇ ಸಚಿವರು ಅವರು ಬೆನ್ನೆಲುಬಾಗಿರುವ ಇಂಥ ಕಾರಣಕ್ಕಾಗಿ ಸಚಿವರು ರಾಜೀನಾಮೆ ಕೊಡಬೇಕು. ನಮ್ಮ ಸಮಾಜಕ್ಕೆ ಆದಂಥ ಅನ್ಯಾಯವನ್ನು 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಸಚಿವ ಮೃತ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಅವರ ಮನೆಯಲ್ಲಿ ಯಾರಾದರೂ ಒಬ್ಬರಿಗೆ ಸೋದರಿಗೆ ಅವರಿಗೆ ಗೌರ್ಮೆಂಟ್ ಜಾಬನ್ನು ಕೊಡಬೇಕಂತ ಸರ್ಕಾರಕ್ಕೆ ಆದೇಶಿಸಬೇಕು. ಯಾಕಂದರೆ ಸರ್ಕಾರವು ಕುಂಭಕರ್ಣ ನಿಧಿಯಲ್ಲಿದೆ. ಯಾಕಂದರೆ ಇವತ್ತು ಯಾರೇ ಸಣ್ಣ ಸಮಾಜ ಮಾಡಿದ್ರೆ ಯಾವುದೇ ಕೊಲೆ ಮಾಡಿದ್ರೆ ಅವ್ರಿಗೆ ಬೆನ್ನೆಲುಬಿಲ್ಲ. ಯಾಕಂದರೆ ಇಂಥ ಸಮಾಜಕ್ಕೆ ನಮ್ಮ ಸಣ್ಣ ಸಮಾಜವನ್ನು ಕಾಯಕ ಯೋಗಿ ಅಂಥ ಸಮಾಜಕ್ಕೆ ಇವತ್ತು ಸರ್ಕಾರ ಯಾವತ್ತೂ ಬೆನ್ನಿಗಿಲ್ಲ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಆದ ಹಿಂದುಳಿದ ವರ್ಗದ ಹೇಳ್ತಾರೆ, ನಮ್ಮ ಸಣ್ಣ ಸಮಾಜಗಳು ಹಿಂದುಳಿದ ವರ್ಗದವರಿಗೆ ಬೆನ್ನಿಗಾಗಿ ನಿಲ್ಲಬೇಕು ಬಿಟ್ಟು ಗುಂಡಾಗಳಿಗೆ ಅವರಿಗೆ ಬೆನ್ನಿಗಾಗಿ ನಿಂತ ಕೂಡಲೇ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ. CBI ಕೊಟ್ಟರೆ ನಾವು CID ಕೂಡ ಅನ್ಕೋತೀವಿ. ಯಾಕಂದರೆ CBI ರಾಜ್ಯ ಸರ್ಕಾರ ಕೈಗೊಂಬೆ ಆಗಿರ್ತಾರೆ. CID ಆದರೆ ನಮಗೆ ಏನಾದರೂ ಅವರು ಭಾಳ ನಮ್ಮ ಸಮಾಜಕ್ಕೆ ಆದಂಥ ಅನ್ಯಾಯವನ್ನು ಸರಿಪಡಿಸ್ತಾರೋ CBI ಅಂತೇಳಿ ಇದೇ ನಮ್ಮ ಉಸ್ತುವಾರಿ ಸಚಿವರಾದಂಥ ಯಾರಂದ್ರೆ ನಾವು ಪಕ್ಷ ಈಶ್ವರಪ್ಪನ ಮುಂದಾಳದಲ್ಲಿ ಅವರು ಡಟ್ ಮತ್ತು ಬರೆದಾಗ ಅವರು ಏನು ಮಾಡಿದ್ರು ಬರೀ ರಾಜೀನಾಮೆ ಆ ರಾಜೀನಾಮೆ ಕೂಡ ಇವತ್ತು ನಾವು ಯಾರೇ ಬಗ್ಗೆ ಅಲ್ಲ ತನಿಖೆ ಮಾಡಿಲ್ಲ. ಮುಂದಿನ ರಾಜೀನಾಮೆ ಕೊಟ್ಟು ತನಿಖೆ ಆಗಬೇಕು. ಅವ್ರು ಮುಂದೆ ಅವ್ರ ಸರ್ಕಾರ ಮುಂದುವರಿಲಿ. ಯಾಕಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪೈಲೆ ರಾಜೀನಾಮೆ ಕೊಡಬೇಕು. ಅವ್ರು ಹಿಂಬಾಲಕರಿಂದ ಆಗಿದೆ. ಅವರಿಗೆ ಸರ್ಕಾರ ಯಾಕೆ ಮುಗಿಸ್ಕೊಂಡು ವಹಿಸ್ತಾ ಅವ್ರಿಗೆ ಕೂಡಲೇ ಬಂಧಿಸಬೇಕಾಯ್ತು ಅಂತ ಪೈಲೆ ನಮ್ಮ ಉಸ್ತುವಾರಿ ಸಚಿವರು ಪೈಲೆ ಆದೇಶ ಮಾಡಬೇಕು. ಇನ್ನೇ ಯಾಕೆ ಬಂಧಿಸಿ ಮಾಡಿಲ್ಲ? ಇಂಥ ಸರ್ಕಾರವನ್ನು ಭ್ರಷ್ಟ ಸರ್ಕಾರವಲ್ಲ. ಜಿಲ್ಲಾ ಉಸ್ತುವಾರಿ ಅವ್ರು ಬೆನ್ನೆಲುಬು ನಿಂತಾರೆ. ಅಂದರೆ ಇಲ್ಲಿ ಯಾವ ಒಂದು ನಾವು ಸಣ್ಣ ಹೋಗಿ ಕಂಪ್ಲೇಂಟ್ ಕೊಟ್ಟು ಯಾವ ಕಂಪ್ಲೇಂಟ್ ಕೊಡ ಬೇರೆದಾದ್ರೂ ಕಂಪ್ಲೇಂಟ್ ಕೊಟ್ಟರು. ರಾಜ್ಯ ಸರ್ಕಾರವನ್ನು ಮತ್ತು ಜಿಲ್ಲಾ ಉಸ್ತುವಾರಿ ಪೈಲೆ ಅವರು ಬೆನ್ನೆಲುಬಾಗಿರುತ್ತೆ ಅರೆಸ್ಟ್ ಮಾಡಿಲ್ಲ. ಕೂಡಲೇ ಅವ್ರು ಬಂಧಿಸಿ ಮಾಡಬೇಕಿತ್ತು. ಇಷ್ಟೇ ಇನ್ನೊಂದು 8 ದಿನ ಆಯಿತು ಆಲ್ರೆಡಿ ಅವರು ಬೆನ್ನೆಲುಬು ನಿಂತಾರೆ. ಯಾಕೆ ನಿಂತರು? ಕೂಡಲೇ ಅವರು ಬಂಧಿಸಿ ಮಾಡಬೇಕು. ಬಂಧಿಸಿ ತನಿಖೆ ಮಾಡಲಿ. ಈ ಜಿಲ್ಲಾ ಉಸ್ತುವಾರಿ ಅವರು ಬೆನ್ನೆಲುಬು ಆಗಿಲ್ಲ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಗ್ರಾಮದಲ್ಲಿ ವಾಸಿಯಾಗಿರ್ತಕ್ಕಂಥ ನಮ್ಮ ಸಮಾಜದ ಯುವಕ ಸಚಿನ್ ಪಾಂಚಾಳ್ ಅಂತಕ್ಕಂಥ ಯುವಕ ಸರ್ಕಾರಿ ಕಾಮಗಾರಿಗಳನ್ನು ಕಾಂಟ್ರಾಕ್ಟ್ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಯುವಕ ರಾಜಕೀಯ ಮುಖಂಡರುಗಳ ದುಷ್ಕರ್ಮಿಗಳ ಒಂದು ಕಿರುಕುಳಕ್ಕೆ ಒಳಗಾಗಿ ತನ್ನ ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಇದು ರಾಜ್ಯಾದ್ಯಂತ ಇದರ ಹಿನ್ನೆಲೆ ಏನಂತ ಕೇಳಿದರೆ ಕಲಬುರಗಿ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂತಹ ಪ್ರಿಯಾಂಕ್ ಖರ್ಗೆರವರ ಸಹಚರರಾಗಿರ್ತಕ್ಕಂತಹ ರಾಜೀವ್ ಕಪೂರ್ರವರು ಹಾಗೂ ಸಂಘಟನೆಗಳು ಸೇರಿ ಒಬ್ಬ ನಮ್ಮ ಸಮಾಜದ ಯುವಕನಿಗೆ ಇಲ್ಲಿಂದ ಗುತ್ತಿಗೆದಾರ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಇನ್ನಿತರ ಅನೇಕ ವಿಚಾರಗಳನ್ನು ಆತನ ಮುಂದಿಟ್ಟು ಅದಕ್ಕೆ ಆ ಯುವಕ ಮನನೊಂದು 5 ಲಕ್ಷ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ರಾಜ್ಯದ ಸುದ್ದಿಗಾರ. ಹೋರಾಟ ಆ ಒಂದು ಒಬ್ಬ ಯುವಕನ ಕುಟುಂಬಕ್ಕೆ ಸಾಮಾಜಿಕವಾಗಿರ್ತಕ್ಕಂಥ ನ್ಯಾಯವನ್ನು ದೊರಕಿಸಿಕೊಡಬೇಕು. ಆ ಒಬ್ಬ ಯುವಕನ ಸಾವಿಗೆ ನ್ಯಾಯ ದೊರಕಿಸಿಕೊಡುವಂಥ ಉದ್ದೇಶವನ್ನು ಇವತ್ತು ದಿವಸ ನಾವೆಲ್ಲರೂ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮ್ಮ ಬೇಡಿಕೆ ಇಷ್ಟೇ, ಒಬ್ಬ ಯುವಕನ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ 1 ಕೋಟಿ ರೂಪಾಯಿಗಳ ಒಂದು ಸಹಾಯಧನವನ್ನು, ಜೊತೆಯಲ್ಲಿ ಆ ಒಬ್ಬ ಯುವಕನ ಕುಟುಂಬದಲ್ಲಿ ಇರತಕ್ಕಂಥ ಆತನ ಸಹೋದರಿಯರು 5 ಜನ ಇದ್ದಾರೆ. ಅವರಲ್ಲಿ ಒಬ್ಬರು ಅಥವಾ ಇಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಕೆಲಸವನ್ನು ಮಾಡಬೇಕು. ಈ ಒಂದು ಸರ್ಕಾರ ನಮ್ಮ ಮನವಿಯನ್ನು ಆಗ್ರಹವನ್ನು ಪುರಸ್ಕಾರ ಮಾಡದೇ ಹೋದರೆ ಇವತ್ತಿನ ದಿವಸ ಕಲಬುರಗಿ ಮಹಾನಗರದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀವಿ. ಇದನ್ನು ಪುರಸ್ಕಾರ ಮಾಡದೇ ಹೋದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸ್ವಾಮೀಜಿಯವರು ಹಾಗೂ ಎಲ್ಲ ಸಮಾಜ ಬಾಂಧವರು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಎನ್ನುವಂತಹ ಆಗ್ರಹವನ್ನು ಈ ಮೂಲಕವಾಗಿ ಕರ್ನಾಟಕ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಸರ್ಕಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆರವರು ಅವರ ಸಹಚರದಲ್ಲಿ ಇರತಕ್ಕಂತಹ ಅವರ ಆತ್ಮೋದಯ, ಅವರ ಸಚಿವರ ಒಂದು ಹೋರಾಟಕ್ಕೆ, ಅವರ ಒಂದು ಹುಮ್ಮಸ್ಸಿಗೆ
ಪ್ರಕರಣಕ್ಕೆ ಮಣಿದು ಸರ್ಕಾರ ಈ ಒಂದು ಯಾವುದೇ ಕೂಡ ಬಂಧನಕ್ಕೆ ಒಳಪಡ್ತಾ ಇಲ್ಲ. ಅದಕ್ಕಾಗಿ ಈ ಒಂದು ಪ್ರಕರಣವನ್ನು CBI ತನಿಖೆಗೆ ನಾವೆಲ್ಲರೂ ಸಮಾಜ ಬಾಂಧವರು CBI ತನಿಖೆಗೆ ಒಳಪಡಿಸಬೇಕು ಎನ್ನುವಂಥದ್ದನ್ನು ಈ ಮೂಲಕವಾಗಿ ಮಾಧ್ಯಮದ ಮೂಲಕವಾಗಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿ ಸಚಿನ್ ಅವರನ್ನು ಕಪ್ಪನೂರು ರಾಜು ಕಪ್ಪನೂರು ಇದ್ದಾರೆ ಅವರಾಗಿ ಸಚಿನ್ ಅವರ ಸಂಪರ್ಕ ಮಾಡಿ ನಿಮಗೆ ಕಾಂಟ್ರಾಕ್ಟರನ್ನು ಕೆಲಸವನ್ನು ಕೊಡ್ತೇನೆ, ಕೆಲಸವನ್ನು ಮಾಡಿಕೊಡಬೇಕು ಎನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಾಗ ಆ ಒಬ್ಬ ಯುವಕ ಅವರ ಮನವಿಯನ್ನು ಪುರಸ್ಕರಿಸಿ ಅವರ ಹತ್ರ ಬಂದು ಎಲ್ಲ ಕಾಂಟ್ರಾಕ್ಟ್ ಕೆಲಸಗಳನ್ನು ತೆಗೆದುಕೊಂಡು ಕೆಲಸವನ್ನು ಮಾಡ್ತಾ ಇದ್ದ. ಏನೋ ಒಂದು ವಿಚಾರಗಳನ್ನು ಆ ಯುವಕ ಮನವೊಂದು ಆ ಕಿರುಕುಳವನ್ನು ತಾಳದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಬಲ್ಲ ಮೂಲಗಳಿಂದ ಬಂದಿದೆ ಅಷ್ಟೇ. ಇದಕ್ಕೆ ತನಿಖೆ ಆದಾಗ ಇನ್ನಷ್ಟು ವಿಚಾರಗಳು ಹೊರಬರಲಿ ಎನ್ನುವಂಥ ಮಾತನ್ನು ತಿಳಿಸ್ತಾ ಇದ್ದಾರೆ. ಪೂರ್ಣ ಹೆಸರು ಇವರು ಪ್ರಣವ ನಿರಂಜನ ಸ್ವಾಮೀಜಿ, ವಿಶ್ವಕರ್ಮ ಮೂಲ